ಕಟ್ಟೆ ಕುಸಿತ, ಬೆಲೆ ಏರಿಕೆ ಬೆನ್ನಲ್ಲೇ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ 50 ರೂಪಾಯಿ ಏರಿಕೆ ಮಾಡಲಾಗಿದೆ. ಏಪ್ರಿಲ್ 8ರಿಂದ ದೇಶಾದ್ಯಂತ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. 50 ರೂಪಾಯಿ ಜಾಸ್ತಿ ಆಗಿದೆ. ಇದರ ಬಗ್ಗೆ ಕೂಡ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಮಾತಾಡಿದ್ದಾರೆ. ಕೇಳಿಸಿ. What we have decided, therefore, is that the average price, not the average, the price per cylinder of LPG will increase by 50 rupees. In other words, from 500 it will go up to 550 and the other one will go up from 803 to 853. ಅಂದ್ರೆ ಇದು ಸಬ್ಸಿಡಿಗೆ ಸಿಗೋದು. ಮತ್ತೆ ಸಿಲಿಂಡರ್ ಶಾಕ್ ಎದುರಾಗಿದೆ ನೋಡಿ. ಇವತ್ತು ನಿಮಗೆ 803 ರೂಪಾಯಿಗೆ ಸಿಕ್ಕಿದ್ರೆ 14.2 ಕೆಜಿದು, ನಾಳೆ 850 ರೂಪಾಯಿ ಜಾಸ್ತಿ ಆಗಿದೆ. ನಂಬರ್ 1. ಎರಡನೇದು, ಇಂದು ಎಷ್ಟಕ್ಕೆ ಸಿಗುತ್ತೆ? ಕಮರ್ಷಿಯಲ್ ಸಿಲಿಂಡರ್ 4528, ಅದು ದೊಡ್ಡದು ಕಮರ್ಷಿಯಲ್, ಅದು ಬೇರೆ. 4520, ಅದಕ್ಕೂ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮತ್ತೆ ಸಿಲಿಂಡರ್ ಬೆಲೆ ಶಾಕ್ ಯಾವುದು? ಉಜ್ವಲ ಸಿಲಿಂಡರ್ 500 ರೂಪಾಯಿ. ಉಜ್ವಲ ಸಿಲಿಂಡರ್ ಅಂತಂದ್ರೆ ಇವರಿಗೆ ಈ ಸಬ್ಸಿಡಿ ಎಲ್ಲ ಸಿಕ್ಕಿದ ನಂತರ ಸಿಗುತ್ತಲ್ವಾ, 500 ರೂಪಾಯಿ, ಅದು 550 ರೂಪಾಯಿ. 50 ರೂಪಾಯಿ 10% ಜಾಸ್ತಿ ಆಗಿದೆ. ನಾವು ಪದೇ ಹೇಳ್ತೀವಲ್ವಾ, ಆ ಸರ್ಕಾರ ಬಂದ್ರೆ. ಅಲ್ಲ ರೀ, ಯಾವ್ದಾದ್ರು ಒಂದು ಹೇಳ್ರಪ್ಪ ನನಗೆ, ಯಾವುದಾದ್ರೂ ಸರ್ಕಾರ ಬಂದು ಈ ಹಿಂದೆ ಸರ್ಕಾರ ಜಾಸ್ತಿ ಮಾಡಿದ್ದನ್ನ ಕಡಿಮೆ ಮಾಡಿದ್ದಿದ್ಯಾ? ಯಾರಿಲ್ಲ ಅಲ್ವಾ. ಎಲ್ಲರೂ ಅದನ್ನ ಜೈ 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 ಅಂತ ಹೋಗ್ತಾ ಇರ್ತಾರೆ. ಅದಕ್ಕೆ ನಾವು ಹೇಳೋದು, ನಮಗೆ ಸ್ವಲ್ಪ ವಿವೇಕ ಇರಬೇಕು. ಈ ದೇಶ ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಕಮ್ಯುನಿಸ್ಟ್ ಅಲ್ಲ, ಜೆಡಿಎಸ್. ಈ ದೇಶ ನಮ್ಮದು. ನಮ್ಮನ್ನಾಳುವವರಿಗೆ ನಮ್ಮದೊಂದು ಭಯ ಇರಬೇಕು. ಅದನ್ನು ನಾವು ಮಾಡ್ತಾ ಇಲ್ಲ ಅಷ್ಟೇ. ನೆಕ್ಸ್ಟ್ ಬನ್ನಿ. ಕಟ್ಟೆ ಕುಸಿತ, ಬೆಲೆ ಏರಿಕೆ ಬೆನ್ನಲ್ಲೇ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ 50 ರೂಪಾಯಿ ಏರಿಕೆ ಮಾಡಲಾಗಿದೆ. ಏಪ್ರಿಲ್ 8ರಿಂದ ದೇಶಾದ್ಯಂತ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. 50 ರೂಪಾಯಿ ಜಾಸ್ತಿ ಆಗಿದೆ. ಇದರ ಬಗ್ಗೆ ಕೂಡ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಮಾತಾಡಿದ್ದಾರೆ. ಕೇಳಿಸಿ. What we have decided, therefore, is that the average price, not the average, the price per cylinder of LPG will increase by 50 rupees. In other words, from 500 it will go up to 550 and the other one will go up from 803 to 853. ಅಂದ್ರೆ ಇದು ಸಬ್ಸಿಡಿಗೆ ಸಿಗೋದು. ಮತ್ತೆ ಸಿಲಿಂಡರ್ ಶಾಕ್ ಎದುರಾಗಿದೆ ನೋಡಿ. ಇವತ್ತು ನಿಮಗೆ 803 ರೂಪಾಯಿಗೆ ಸಿಕ್ಕಿದ್ರೆ 14.2 ಕೆಜಿದು, ನಾಳೆ 850 ರೂಪಾಯಿ ಜಾಸ್ತಿ ಆಗಿದೆ. ನಂಬರ್ 1. ಎರಡನೇದು, ಇಂದು ಎಷ್ಟಕ್ಕೆ ಸಿಗುತ್ತೆ? ಕಮರ್ಷಿಯಲ್ ಸಿಲಿಂಡರ್ 4528, ಅದು ದೊಡ್ಡದು ಕಮರ್ಷಿಯಲ್, ಅದು ಬೇರೆ. 4520, ಅದಕ್ಕೂ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮತ್ತೆ ಸಿಲಿಂಡರ್ ಬೆಲೆ ಶಾಕ್ ಯಾವುದು? ಉಜ್ವಲ ಸಿಲಿಂಡರ್ 500 ರೂಪಾಯಿ. ಉಜ್ವಲ ಸಿಲಿಂಡರ್ ಅಂತಂದ್ರೆ ಇವರಿಗೆ ಈ ಸಬ್ಸಿಡಿ ಎಲ್ಲ ಸಿಕ್ಕಿದ ನಂತರ ಸಿಗುತ್ತಲ್ವಾ, 500 ರೂಪಾಯಿ, ಅದು 550 ರೂಪಾಯಿ. 50 ರೂಪಾಯಿ 10% ಜಾಸ್ತಿ ಆಗಿದೆ. ನಾವು ಪದೇ ಹೇಳ್ತೀವಲ್ವಾ, ಆ ಸರ್ಕಾರ ಬಂದ್ರೆ. ಅಲ್ಲ ರೀ, ಯಾವ್ದಾದ್ರು ಒಂದು ಹೇಳ್ರಪ್ಪ ನನಗೆ, ಯಾವುದಾದ್ರೂ ಸರ್ಕಾರ ಬಂದು ಈ ಹಿಂದೆ ಸರ್ಕಾರ ಜಾಸ್ತಿ ಮಾಡಿದ್ದನ್ನ ಕಡಿಮೆ ಮಾಡಿದ್ದಿದ್ಯಾ? ಯಾರಿಲ್ಲ ಅಲ್ವಾ. ಎಲ್ಲರೂ ಅದನ್ನ ಜೈ 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 ಅಂತ ಹೋಗ್ತಾ ಇರ್ತಾರೆ. ಅದಕ್ಕೆ ನಾವು ಹೇಳೋದು, ನಮಗೆ ಸ್ವಲ್ಪ ವಿವೇಕ ಇರಬೇಕು. ಈ ದೇಶ ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಕಮ್ಯುನಿಸ್ಟ್ ಅಲ್ಲ, ಜೆಡಿಎಸ್. ಈ ದೇಶ ನಮ್ಮದು. ನಮ್ಮನ್ನಾಳುವವರಿಗೆ ನಮ್ಮದೊಂದು ಭಯ ಇರಬೇಕು. ಅದನ್ನು ನಾವು ಮಾಡ್ತಾ ಇಲ್ಲ ಅಷ್ಟೇ. ನೆಕ್ಸ್ಟ್ ಬನ್ನಿ. ಕಟ್ಟೆ ಕುಸಿತ, ಬೆಲೆ ಏರಿಕೆ ಬೆನ್ನಲ್ಲೇ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ 50 ರೂಪಾಯಿ ಏರಿಕೆ ಮಾಡಲಾಗಿದೆ. ಏಪ್ರಿಲ್ 8ರಿಂದ ದೇಶಾದ್ಯಂತ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. 50 ರೂಪಾಯಿ ಜಾಸ್ತಿ ಆಗಿದೆ. ಇದರ ಬಗ್ಗೆ ಕೂಡ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಮಾತಾಡಿದ್ದಾರೆ. ಕೇಳಿಸಿ. What we have decided, therefore, is that the average price, not the average, the price per cylinder of LPG will increase by 50 rupees. In other words, from 500 it will go up to 550 and the other one will go up from 803 to 853. ಅಂದ್ರೆ ಇದು ಸಬ್ಸಿಡಿಗೆ ಸಿಗೋದು. ಮತ್ತೆ ಸಿಲಿಂಡರ್ ಶಾಕ್ ಎದುರಾಗಿದೆ ನೋಡಿ. ಇವತ್ತು ನಿಮಗೆ 803 ರೂಪಾಯಿಗೆ ಸಿಕ್ಕಿದ್ರೆ 14.2 ಕೆಜಿದು, ನಾಳೆ 850 ರೂಪಾಯಿ ಜಾಸ್ತಿ ಆಗಿದೆ. ನಂಬರ್ 1. ಎರಡನೇದು, ಇಂದು ಎಷ್ಟಕ್ಕೆ ಸಿಗುತ್ತೆ? ಕಮರ್ಷಿಯಲ್ ಸಿಲಿಂಡರ್ 4528, ಅದು ದೊಡ್ಡದು ಕಮರ್ಷಿಯಲ್, ಅದು ಬೇರೆ. 4520, ಅದಕ್ಕೂ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮತ್ತೆ ಸಿಲಿಂಡರ್ ಬೆಲೆ ಶಾಕ್ ಯಾವುದು? ಉಜ್ವಲ ಸಿಲಿಂಡರ್ 500 ರೂಪಾಯಿ.
ಉಜ್ವಲ ಸಿಲಿಂಡರ್ ಅಂತಂದ್ರೆ ಇವರಿಗೆ ಈ ಸಬ್ಸಿಡಿ ಎಲ್ಲ ಸಿಕ್ಕಿದ ನಂತರ ಸಿಗುತ್ತಲ್ವಾ, 500 ರೂಪಾಯಿ, ಅದು 550 ರೂಪಾಯಿ, 50 ರೂಪಾಯಿ, 10% ಜಾಸ್ತಿ ಆಗಿದೆ. ನಾವು ಪದೇ ಹೇಳ್ತೀವಲ್ವಾ, ಆ ಸರ್ಕಾರ ಬಂದ್ರೆ ಅಲ್ಲ ರೀ, ಯಾವ್ದಾದ್ರು ಒಂದ್ ಹೇಳ್ರಪ್ಪ ನನಗೆ, ಯಾವ್ದಾದ್ರೂ ಸರ್ಕಾರ ಬಂದು ಈ ಹಿಂದೆ ಸರ್ಕಾರ ಜಾಸ್ತಿ ಮಾಡಿದ್ದನ್ನ ಕಡಿಮೆ ಮಾಡಿದ್ದಿದ್ಯಾ? ಯಾರಿಲ್ಲ ಅಲ್ವಾ. ಎಲ್ಲರೂ ಅದನ್ನ ಜೈ 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 ಅಂತ ಹೋಗ್ತಾ ಇರ್ತಾರೆ. ಅದಕ್ಕೆ ನಾವು ಹೇಳೋದು ನಮಗೆ ಸ್ವಲ್ಪ ವಿವೇಕ ಇರಬೇಕು. ಈ ದೇಶ ಬಿಜೆಪಿ ಇದು ಅಲ್ಲ, ಕಾಂಗ್ರೆಸ್ ಇದು ಅಲ್ಲ, ಕಮ್ಯುನಿಸ್ಟ್ ಇದು ಅಲ್ಲ, ಜೆಡಿಎಸ್. ಈ ದೇಶ ನಮ್ಮದು. ನಮ್ಮನ್ನಾಳುವವರಿಗೆ ನಮ್ಮದೊಂದು ಭಯ ಇರಬೇಕು. ಅದನ್ನ ನಾವು ಮಾಡ್ತಾ ಇಲ್ಲ ಅಷ್ಟೇ. ನೆಕ್ಸ್ಟ್ ಬನ್ನಿ. ಮಾರುಕಟ್ಟೆ ಕುಸಿತ, ಬೆಲೆ ಏರಿಕೆ ಬೆನ್ನಲ್ಲೇ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ 50 ರೂಪಾಯಿ ಏರಿಕೆ ಮಾಡಲಾಗಿದೆ. ಏಪ್ರಿಲ್ 8ರಿಂದ ದೇಶಾದ್ಯಂತ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. 50 ರೂಪಾಯಿ ಜಾಸ್ತಿ ಆಗಿದೆ. ಇದರ ಬಗ್ಗೆ ಕೂಡ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. What we have decided, therefore, is that the average price, not the average, the price per cylinder of LPG will increase by 50 rupees. In other words, from 500 it will go up to 550, and the other one will go up from 803 to 853. ಅಂದ್ರೆ ಇದು ಸಬ್ಸಿಡಿಗೆ ಸಿಗೋದು. ಮತ್ತೆ ಸಿಲಿಂಡರ್ ಶಾಕ್ ಎದುರಾಗಿದೆ ನೋಡಿ. ಇವತ್ತು ನಿಮಗೆ 803 ರೂಪಾಯಿಗೆ ಸಿಕ್ಕಿದ್ರೆ 14.2 ಕೆಜಿದು, ನಾಳೆ 850 ರೂಪಾಯಿ ಜಾಸ್ತಿ ಆಗಿದೆ. ನಂಬರ್ 1. ಎರಡನೇದು, ಇಂದು ಎಷ್ಟಕ್ಕೆ ಸಿಗುತ್ತೆ? ಕಮರ್ಷಿಯಲ್ ಸಿಲಿಂಡರ್ 4528, ಅದು ದೊಡ್ಡದು ಕಮರ್ಷಿಯಲ್, ಅದು ಬೇರೆ. 4500 ಅದಕ್ಕೂ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮತ್ತೆ ಸಿಲಿಂಡರ್ ಬೆಲೆ ಶಾಕ್ ಯಾವುದು? ಉಜ್ವಲ ಸಿಲಿಂಡರ್ 500 ರೂಪಾಯಿ. ಉಜ್ವಲ ಸಿಲಿಂಡರ್ ಅಂತಂದ್ರೆ ಇವರಿಗೆ ಈ ಸಬ್ಸಿಡಿ ಎಲ್ಲ ಸಿಕ್ಕಿದ ನಂತರ ಸಿಗುತ್ತಲ್ವಾ, 500 ರೂಪಾಯಿ, ಅದು 550 ರೂಪಾಯಿ, 50 ರೂಪಾಯಿ, 10% ಜಾಸ್ತಿ ಆಗಿದೆ. ನಾವು ಪದೇ ಹೇಳ್ತೀವಲ್ವಾ, ಆ ಸರ್ಕಾರ ಬಂದ್ರೆ ಅಲ್ಲ ರೀ, ಯಾವ್ದಾದ್ರು ಒಂದ್ ಹೇಳ್ರಪ್ಪ ನನಗೆ, ಯಾವ್ದಾದ್ರೂ ಸರ್ಕಾರ ಬಂದು ಈ ಹಿಂದೆ ಸರ್ಕಾರ ಜಾಸ್ತಿ ಮಾಡಿದ್ದನ್ನ ಕಡಿಮೆ ಮಾಡಿದ್ದಿದ್ಯಾ? ಯಾರಿಲ್ಲ ಅಲ್ವಾ. ಎಲ್ಲರೂ ಅದನ್ನ ಜೈ 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 ಅಂತ ಹೋಗ್ತಾ ಇರ್ತಾರೆ. ಅದಕ್ಕೆ ನಾವು ಹೇಳೋದು ನಮಗೆ ಸ್ವಲ್ಪ ವಿವೇಕ ಇರಬೇಕು. ಈ ದೇಶ ಬಿಜೆಪಿ ಇದು ಅಲ್ಲ, ಕಾಂಗ್ರೆಸ್ ಇದು ಅಲ್ಲ, ಕಮ್ಯುನಿಸ್ಟ್ ಇದು ಅಲ್ಲ, ಜೆಡಿಎಸ್. ಈ ದೇಶ ನಮ್ಮದು. ನಮ್ಮನ್ನಾಳುವವರಿಗೆ ನಮ್ಮದೊಂದು ಭಯ ಇರಬೇಕು. ಅದನ್ನ ನಾವು ಮಾಡ್ತಾ ಇಲ್ಲ ಅಷ್ಟೇ. ನೆಕ್ಸ್ಟ್ ಬನ್ನಿ. ಮಾರುಕಟ್ಟೆ ಕುಸಿತ, ಬೆಲೆ ಏರಿಕೆ ಬೆನ್ನಲ್ಲೇ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ 50 ರೂಪಾಯಿ ಏರಿಕೆ ಮಾಡಲಾಗಿದೆ. ಏಪ್ರಿಲ್ 8ರಿಂದ ದೇಶಾದ್ಯಂತ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. 50 ರೂಪಾಯಿ ಜಾಸ್ತಿ ಆಗಿದೆ. ಇದರ ಬಗ್ಗೆ ಕೂಡ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. What we have decided, therefore, is that the average price, not the average, the price per cylinder of LPG will increase by 50 rupees. In other words, from 500 it will go up to 550, and the other one will go up from 803 to 853. ಅಂದ್ರೆ ಇದು ಸಬ್ಸಿಡಿಗೆ ಸಿಗೋದು. ಮತ್ತೆ ಸಿಲಿಂಡರ್ ಶಾಕ್ ಎದುರಾಗಿದೆ ನೋಡಿ. ಇವತ್ತು ನಿಮಗೆ 803 ರೂಪಾಯಿಗೆ ಸಿಕ್ಕಿದ್ರೆ 14.2 ಕೆಜಿದು, ನಾಳೆ 850 ರೂಪಾಯಿ ಜಾಸ್ತಿ ಆಗಿದೆ. ನಂಬರ್ 1. ಎರಡನೇದು, ಇಂದು ಎಷ್ಟಕ್ಕೆ ಸಿಗುತ್ತೆ? ಕಮರ್ಷಿಯಲ್ ಸಿಲಿಂಡರ್ 4528, ಅದು ದೊಡ್ಡದು ಕಮರ್ಷಿಯಲ್, ಅದು ಬೇರೆ. 4500 ಅದಕ್ಕೂ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮತ್ತೆ ಸಿಲಿಂಡರ್ ಬೆಲೆ ಶಾಕ್ ಯಾವುದು? ಉಜ್ವಲ ಸಿಲಿಂಡರ್ 500 ರೂಪಾಯಿ. ಉಜ್ವಲ ಸಿಲಿಂಡರ್ ಅಂತಂದ್ರೆ ಇವರಿಗೆ ಈ ಸಬ್ಸಿಡಿ ಎಲ್ಲ ಸಿಕ್ಕಿದ ನಂತರ ಸಿಗುತ್ತಲ್ವಾ, 500 ರೂಪಾಯಿ, ಅದು 550 ರೂಪಾಯಿ, 50 ರೂಪಾಯಿ, 10% ಜಾಸ್ತಿ ಆಗಿದೆ. ನಾವು ಪದೇ ಹೇಳ್ತೀವಲ್ವಾ, ಆ ಸರ್ಕಾರ ಬಂದ್ರೆ ಅಲ್ಲ ರೀ, ಯಾವ್ದಾದ್ರು ಒಂದ್ ಹೇಳ್ರಪ್ಪ ನನಗೆ, ಯಾವ್ದಾದ್ರೂ ಸರ್ಕಾರ ಬಂದು ಈ ಹಿಂದೆ ಸರ್ಕಾರ ಜಾಸ್ತಿ ಮಾಡಿದ್ದನ್ನ ಕಡಿಮೆ ಮಾಡಿದ್ದಿದ್ಯಾ? ಯಾರಿಲ್ಲ ಅಲ್ವಾ. ಎಲ್ಲರೂ ಅದನ್ನ ಜೈ 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 ಅಂತ ಹೋಗ್ತಾ ಇರ್ತಾರೆ. ಅದಕ್ಕೆ ನಾವು ಹೇಳೋದು ನಮಗೆ ಸ್ವಲ್ಪ ವಿವೇಕ ಇರಬೇಕು. ಈ ದೇಶ ಬಿಜೆಪಿ ಇದು ಅಲ್ಲ, ಕಾಂಗ್ರೆಸ್ ಇದು ಅಲ್ಲ, ಕಮ್ಯುನಿಸ್ಟ್ ಇದು ಅಲ್ಲ, ಜೆಡಿಎಸ್. ಈ ದೇಶ ನಮ್ಮದು. ನಮ್ಮನ್ನಾಳುವವರಿಗೆ ನಮ್ಮದೊಂದು ಭಯ ಇರಬೇಕು. ಅದನ್ನ ನಾವು ಮಾಡ್ತಾ ಇಲ್ಲ ಅಷ್ಟೇ. ನೆಕ್ಸ್ಟ್ ಬನ್ನಿ.